ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆಯಿಂದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಲೈಕ್ ಕೊಡ್ತಿರೋ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ಈ ಕಡೆ ಸತ್ಯಣ್ಣ ಅವರು ತನ್ನ ಫ್ರೆಂಡ್ ಅಜಿತ್ಗೆ ಈ ರೀತಿ ಆಯ್ತಲ್ಲ, ಯಾವ ರೀತಿ ಪ್ರೀತಿನ ಮತ್ತು ಭೂಮಿನ ಹತ್ರ ಮಾಡಬೇಕು, ಹತ್ರ ಹೇಳ್ಕೋಬೇಕು ಅಂತ ಹೇಳಿಬಿಟ್ಟು ನಮ್ಮ ನಚ್ಚಿನ ಕೇಳ್ತಾ ಇರ್ತಾರೆ. ಇದಕ್ಕೆ ಸೆಕೆಂಡ್ ಡೋಸ್ ಕೊಡಲೇಬೇಕು ಸತ್ಯಣ್ಣ ಅಂತ ಹೇಳಿಬಿಟ್ಟು ನಮ್ಮ ನಚ್ಚಿ ಹೇಳ್ತಾರೆ. ಹಾಗಂದರೆ ಸತ್ಯಣ್ಣ, ಈಗ ನಾವು ಒಂದು ಹುಡುಗನ ಎಂಟ್ರಿ ಮಾಡಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಈ ನಮ್ಮ ಕಕ್ಷಿದಾರ ಏನಿದ್ದಾನೆ ಅವನಷ್ಟೇ ಹೈಟ್, ಅವನಷ್ಟೇ ಪರ್ಸನಾಲಿಟಿ, ಅವನಿಗಿಂತ ಚೆನ್ನಾಗಿರಬೇಕು, ಅವನಿಗಿಂತ ಚೆನ್ನಾಗಿ ಆ್ಯಕ್ಟಿಂಗ್ ಇರಬೇಕು. ಈ ರೀತಿ ಹುಡುಗನ ತಂದು ಆ ಹುಡುಗಿ ಹತ್ರ ನಿಲ್ಲಿಸ್ಬೇಕು. ಅವಾಗ ಅನಿಸುತ್ತೆ, ಇವತ್ತು ಆ ಹುಡುಗನಿಗಿಂತ ಚೆನ್ನಾಗಿದ್ದಾನಲ್ಲ ಅಂತ ಹೇಳಿ ಹುಡುಗಿ ಮನಸ್ಸಲ್ಲಿ ಅನ್ನಿಸ್ಬೇಕು. ಆ ಹುಡುಗಿ ಮನಸ್ಸು ಅವನ ಕಡೆ ಸೆಕೆಂಡ್ ಆಪ್ಷನ್ ಬಂದಿದ್ದಾನಲ್ಲ, ಅವನ ಕಡೆ ಹೋಗ್ತಾ ಇದೆ ಅಂತ ಹೇಳಿ ಗೊತ್ತಾದರೆ ನಿಮ್ಮ ಕಕ್ಷಿದಾರರು ಏನಿದ್ದಾನೆ ಅವನ ಮನಸ್ಸಲ್ಲಿರೋ ಪ್ರೀತಿ ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅವನ ಹೃದಯ ಒಂದೇ ಸಮ ಹೇಳ್ತಾ ಇರುತ್ತೆ, ತನ್ನ ಪ್ರೀತಿನ ಹೇಳ್ಕೊಂಡ್ಬಿಡು ಅಂತ ಹೇಳ್ಕೊಂಬಿಡು ಅಂತ. ಆವಾಗ ನಿಮ್ಮ ಕಕ್ಷಿದಾರರು ತಡ್ಕೊಳಕ್ಕಾಗದೆ ಹೇಳಿಬಿಡ್ತಾರೆ, ನಿನ್ನ ಫ್ರೆಂಡ್ ಹೃದಯ ಹೊಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ಅವನಲ್ಲಿರೋ ಪ್ರೀತಿನ ಹುಡುಕ್ತೀನಿ, ಎಲ್ಲನೂ ಸಹ ಹೇಳ್ಬಿಡ್ತೀನಿ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಹೋಗೋಂಗೆ ಇಲ್ಲ, ಅದು ಆ ಥರ ಅದು ಫೇಲ್ಯೂರ್ ಆಗಂಗೆ ಇಲ್ಲ, ಅದು ಕ್ಲಿಯರ್, ಇದು ವರ್ಕೌಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಹೇಳ್ತಾ ಇರೋ ಪ್ಲಾನ್ ತುಂಬಾ ಚೆನ್ನಾಗಿದೆ, ನನಗೆ ಈ ರೀತಿ ಇರೋ ಹುಡುಗನ ಹುಡುಕ್ಬೇಕಲ್ಲ ಅಂತ ಹೇಳಿಬಿಟ್ಟು ಸತ್ಯನ ಯೋಚನೆ ಮಾಡ್ತಾ ಇರ್ತಾರೆ. ಸತ್ಯ ಇದ್ದವರು ಇದನ್ನು ಒಳ್ಳೆಯದು, ಇದನ್ನು ಈಗಲೇ ಕಾರ್ಯರೂಪಕ್ಕೆ ತರ್ತೀನಿ ಅಂತ ಹೇಳಿಬಿಟ್ಟು ಸತ್ಯ ಇದು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ನಂತರ ಅಜಿತ್ ಇದ್ದವರು ಎಲ್ಲನೂ ಸಹ ಊಟಕ್ಕೆ ಕೂತಿರ್ತಾರೆ. ಆಗ ನಮ್ಮ ಅಜಿತ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ತುಂಬಾ ಅರ್ಜೆಂಟ್ ಹೋಗಬೇಕು ಅಂತ ಹೇಳಿಬಿಟ್ಟು ಸ್ಟೇಷನ್ಗೆ ಅಂತ ಹೇಳಿಬಿಟ್ಟು ಒಂದು ಫೋನ್ ಕಾಲ್ ಬಂದಿರುತ್ತೆ. ಅದಕ್ಕೆ ಅನ್ನಷ್ಟರಲ್ಲಿ ಸ್ಪಂದನ ಇದ್ದವಳು, ಅಣ್ಣ ತುಂಬ ಥ್ಯಾಂಕ್ಸ್, ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂದಾಗ, ಆ ಮೆಡಿಕಲ್ ರಿಪೋರ್ಟ್ಸ್ ಟೆಸ್ಟ್ ಮಾಡಿದ್ದೆ ಬಂದಿದೆಯಂತೆ, ನನ್ನ ಮಗುಗೆ ಚರ್ಬಿ ಎಲ್ಲನೂ ಕೂಡ ಇರ್ತಾರೆ ಸಾಹೇಬ್ರು, ನಿಮ್ಮ ಜೊತೆ ನಾನು ಬಂದುಬಿಡ್ತೀನಿ, ನನಗೆ ಮೊದಲೇ ಭಯ, ಕೆಟ್ಟ ಮನುಷ್ಯ ಅಂದಾಗ ಬೇಡ, ಹೆಂಡತಿ ಅಂತ ಗೊತ್ತಾದರೆ ಅವರು ಕೂಡ ನಿನ್ನ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಅಲ್ಲೇ ಬಿಟ್ಟು ನಿಮಗೂ ಕೂಡ ತೊಂದರೆ ಆಗ್ಬೋದು ಅಂತ ಹೇಳಿ ದಿವಸ ನಿನ್ನ ಮೇಲೆ ಅವರು ಒಂದು ಕಣ್ಣಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸರಿಯಾಗಿ ಇದೆ, ನೀವು ಇವತ್ತು ಮನೆಯಲ್ಲಿ ಇದ್ಬಿಡಿ ಅಂತ ಹೇಳಿಬಿಟ್ಟು ನಚ್ಚಿನೂ ಕೂಡ ಹೇಳ್ತಾರೆ. ಇನ್ನು ನಮ್ಮ ಅಪೇಕ್ಷೆ ಇದ್ದವಳು, ಈ ಟೀ ಅಂಗಡಿ ಅಲ್ಲಿಗೆ ಹೋಗಿ ಸತ್ತಿದ್ರೆ ಎಷ್ಟು ನೆಮ್ಮದಿಯಾಗಿತ್ತು ಸರಿ ಅಂತ ಹೇಳಿಬಿಟ್ಟು, ಸ್ಪಂದನ, ನೀನು ನಮ್ಮ ಅಣ್ಣನ ಹತ್ರ ಬಂದಿದ್ದು ತುಂಬಾ ಒಳ್ಳೆಯದಾಯಿತು, ನಮ್ಮ ಅಣ್ಣ ಕೇಸ್ನ ಕೈಗೆ ತಗೊಂಡ ಅಂದಮೇಲೆ ಅದನ್ನು ಕ್ಲಿಯರ್ ಮಾಡದೆ ಬಿಡೋನಲ್ಲ, ನೀನು ಹೆದರ್ಕೋಬೇಡ ಅಂತ ಹೇಳಿ ಅಪ್ಪು ಅವರು ಹೇಳ್ತಾ ಇರ್ತಾಳೆ. ಥ್ಯಾಂಕ್ಸ್ ಅಪ್ಪು ಅಂತ ಹೇಳಿಬಿಟ್ಟು, ಅಣ್ಣ ನಿಮ್ಮಿಂದ ತುಂಬ ಹೆಲ್ಪ್ ಆಗ್ತಿದೆ ಅಂದ್ಬಿಟ್ಟು, ನನ್ನಿಂದ ನಿಮಗೆ ತುಂಬ ತೊಂದರೆನ ಸಹ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ, ನೀವು ಯಾವ ಜನ್ಮದಲ್ಲಿ ನನ್ನ ಅಣ್ಣ ಆಗಿದ್ರೋ ಏನೋ ಗೊತ್ತಿಲ್ಲ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂದಾಗ, ನೋಡಮ್ಮ ಸ್ಪಂದನ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸನೇ ಮಾಡ್ತಿದ್ದೆ, ನಿನಗಾಗಿರೋದು ಅನ್ಯಾಯನ ಸರಿ ಮಾಡದೆ ಬಿಡೋನಲ್ಲ ನಾನು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿಬಿಟ್ಟು ಈ ಕಡೆ ಸ್ಪಂದನ ಅವರು ಕೈ ಮುಗಿತಾ ಇರ್ತಾರೆ. ಹಾಗೆ ಸರಿ ಆಯಿತು, ನಾನು ಸ್ಟೇಷನ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂದಾಗ, ಅಣ್ಣ ನಾನು ಸಹ ಅಪ್ಪ ಅಮ್ಮನ್ನ ನೋಡಬೇಕು, ತುಂಬಾ ನೆನಪಾಗ್ತಿದೆ ಅಂತ ಹೇಳಿಬಿಟ್ಟು ಆ ಹುಡುಗಿ ಕೇಳ್ತಾ ಇರ್ತಾಳೆ. ಇಷ್ಟೊಂದು ಅರ್ಜೆಂಟ್ ಯಾಕೆ ಅಂತ ಹೇಳಿ ಅಪ್ಪು ಅವರು ಕೇಳಿದಾಗ, ಇಲ್ಲ ಮನೇಲಿ ಗಾಬರಿ ಆಗಿಬಿಟ್ಟಿರ್ತಾರಲ್ವ, ಹಾಗಾಗಿ ಇನ್ಯಾವತ್ತೂ ನಾನು ಎದುರ್ಕೊಳ್ಳಲ್ಲ, ಎಂಥ ಧೈರ್ಯ ಕಷ್ಟ ಬಂದ್ರೂ ಕೂಡ ಧೈರ್ಯಗೆಡ್ದೇ ಎಂಥ ಹೆಣ್ಮಕ್ಳಿಗೂ ಕೂಡ ಅನ್ಯಾಯ ಆಗಿ ಜಾಗದಲ್ಲಿ ನಾನು ಇರ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭರವಸೆ ಇಡ್ತಾ ಇರ್ತಾಳೆ. ಸರಿ, ನಮ್ಮನ್ನು ಹೇಗೆ ಹೋಗ್ತಾ ಇದೆಯಾ ನೀನು ಅಂತ ಹೇಳಿ ಕೇಳಿದಾಗ, ಹೋಗ್ತೀನಿ, ಅದನ್ನು ಬಿಟ್ಟು ಆಯಿತು ಒಳ್ಳೆಯದು ಆಯ್ತಲ್ಲ ಅಂತ ಹೇಳಿಬಿಟ್ಟು ನಚ್ಚಿ ಹೇಳ್ತಾ ಇರ್ತಾರೆ. ಇನ್ನೂ ಹುಷಾರ್ರಿ ಅಂತ ಹೇಳಿಬಿಟ್ಟು ಭೂಮಿಯವರು ಹೇಳ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ಈ ಗಂಡ ಹೆಂಡತಿ ಸೆಂಟಿಮೆಂಟ್ನ ನೋಡೋಕ್ಕಾಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿಬಿಟ್ಟು ನಚ್ಚಿಯವರು ಅಲ್ಲಿಂದ ನಾಚ್ಕೊತಾ ಇರ್ತಾರೆ. ಇನ್ನು ಈ ಕಡೆ ನ್ಯೂಸ್ ಅಲ್ಲಲ್ಲೇ ಅಜಿತ್ ಸುದ್ದಿ ಬರ್ತಾ ಇರುತ್ತೆ. ಇನ್ನು ನಮ್ಮ ಅಜಿತ್
ನಿಷ್ಠಾವಂತ ಅಧಿಕಾರಿ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿಬಿಟ್ಟ. ಮತ್ತೊಮ್ಮೆ ಎಷ್ಟು ನಿಷ್ಠಾವಂತ ಅಂತ ಅಂದ್ಬಿಟ್ಟು ಅವನು ಪ್ರೂವ್ ಮಾಡ್ತಿದ್ದಾನೆ. ಅಧಿಕಾರಿ ಅಂದರೆ ಎಲ್ಲೆಲ್ಲೂ ಅವನದೇ ಮಾತು. ಈ ಪಿಕ್ಚರಲ್ಲಿ ಅದರಲ್ಲಿ ಎಲ್ಲದರಲ್ಲೂ ಕೂಡ ಅವನ್ನೇ ತೋರಿಸ್ತಾ ಇದ್ದಾರಲ್ಲ, ಲಂಚ ತಗೊಂಡು ಕೆಲಸ ಮಾಡೋರಲ್ಲಿ ಇವನು ಲಂಚ ತಗೊಳ್ದೇನೆ ಕೆಲಸ ಮಾಡೋನು ಅಂಥವರಿಗೆ ಇದೊಂದು ಪಾಠ ಅಂತ ಹೇಳಿಬಿಟ್ಟು ನಿಷ್ಠಾವಂತ ಅಧಿಕಾರಿಗಳು ಇರ್ತಾರೆ. ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋರು ಇರ್ತಾರೆ ಅಂದಾಗ, ಹೌದು ಶ್ರವಣ್, ನೀವು ಹೇಳ್ತಾ ಇರೋದು ನಿಜ. ನಮ್ಮ ಅಜಿತ್ ತುಂಬ ಒಳ್ಳೆ ವ್ಯಕ್ತಿ ಮತ್ತು ನಿಷ್ಠಾವಂತ ಅಧಿಕಾರಿ. ಈ ಥರ ಎಲ್ಲ ಪೊಲೀಸ್ ಒಂದು ಕಚೇರಿಯಲ್ಲಿ ಈ ಥರ ದೊಡ್ಡ ಇನ್ಸ್ಪೆಕ್ಟರ್ಗಳು ಇದ್ದರೆ ಅದೇ ತುಂಬ ಒಳ್ಳೆಯದು ಸಮಾಜಕ್ಕೆ ಅಂದ್ಬಿಟ್ಟು ಈ ಕಡೆ ರಾಮಣ್ಣವರು ಹೇಳ್ತಾ ಇರ್ತಾರೆ. ಭೂಮಿ ಇದ್ದವಳು, ಅಯ್ಯೋ ಅತ್ತೆ, ಸಾಹೇಬ್ರಿಗೆ ಏನಾದರೂ ತೊಂದರೆ ಆಗಿಬಿಟ್ರೆ ಆ ಕಾರ್ಪೊರೇಟರ್ ಕಡೆಯವರು ತುಂಬ ಕೆಟ್ಟವರು, ನನ್ನ ಮಕ್ಕಳು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಕೊರಗ್ತಾ ಇರ್ತಾರೆ. ಹಾಗೆ ನಾನು ಸಾಹೇಬ್ರನ್ನ ನೋಡಲೇಬೇಕು ಅಂತೇಳಿ ಫೋನ್ ಟ್ರೈ ಮಾಡ್ತಾ ಇರ್ತಾಳೆ. ಆದರೆ ಫೋನ್ ಹೋಗಲ್ಲ. ಸಾಹೇಬ್ರೆ ಯಾಕೋ ಫೋನ್ ಎತ್ತಾ ಇಲ್ವಲ್ಲ ದೊಡ್ಡ ಸಾಹೇಬರು, ಏನು ಮಾಡಲಿ ಈಗ ನಾನು? ಭೂಮಿ ಎಲ್ಲ ನಿಂಗೆ ನಮ್ಮ ಶಾರದನ್ ಗುಣನೇ ಒಂದುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣವ್ರು ಹೇಳ್ತಾ ಇರ್ತಾರೆ. ಅನಿಸ್ಬಿಡುತ್ತೆ ಆಗ ಭಾವ ಎಲ್ಲನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಹಿಂಗೇ ಐಆರ್ ಕೇಸ್ ಅಂತ ಹೇಳಿದಾಗ ಏನು ಎದುರ್ಕೊಳ್ಳೋದೇನು ಬೇಕಿಲ್ಲ. ಅವನು ನಿಷ್ಠಾವಂತ ಅಧಿಕಾರಿ, ಅವನು ತುಂಬ ಧೈರ್ಯಶಾಲಿ. ಅವನ ಬಟ್ಟೆಯಲ್ಲಿ ಪ್ರತಿಯೊಂದು ನೂಲನ್ನು ಕೂಡ ಧೈರ್ಯ ತುಂಬಿರೋದು ಅಂತ ಹೇಳಿಬಿಟ್ಟು ಶ್ರವಣವರು ಹೇಳ್ತಾ ಇರ್ತಾರೆ. ನೀನು ಏನು ಎದುರ್ಕೋಬೇಡ, ಆ ಥರ ರಿಸ್ಕ್ ಇದ್ದರೆ ಅಜಿತ್ ಫೋನ್ ಮಾಡ್ತಾನಲ್ವಾ ಅಂತ ಹೇಳಿಬಿಟ್ಟು ಶ್ರವಣವರು ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ನೀನು ಎದುರ್ಕೊಂಡು ಕೂತ್ಕೋಬೇಡ ಅಂತ ಹೇಳಿಬಿಟ್ಟು ಶ್ರವಣವರು ಸಮಾಧಾನ ಮಾಡ್ತಾ ಇರ್ತಾರೆ. ನಂತರ ರೂಮ್ಗೆ ಹೋಗ್ಬಿಟ್ಟು ಕೃಷ್ಣ ನೀನೇ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಸಾಹೇಬ್ರನ್ನ ಅವ್ರ ಆಚೆ ಇದ್ದಾರೆ. ಈಗ ಆ ಕೇಸ್ ಎಲ್ಲನೂ ಕೂಡ ಬೇಗ ಮುಗ್ದೋಗ್ಲಪ್ಪ. ಅವ್ರಿಗೆ ಏನಾದರೂ ಆದರೆ ಏನಪ್ಪ ಮಾಡೋದು? ಏನೂ ಆಗೋದಿಲ್ಲ, ನನ್ನ ಮನಸ್ಸು ಭಯ ಆಗ್ತಿದೆ, ಅವ್ರಿಗೆ ಏನೋ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅನ್ನಿಸ್ತಿದೆ. ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ಏನಾದರೂ ಮಾತಾಡಿ ಅವ್ರನ್ನ ನನ್ನ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅಂದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅವರು ನನ್ನ ಫೋನ್ನ ಎತ್ತಿ ಮಾತಾಡಿದ್ರೆ ಸಾಕು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಅಂದ್ಕೋತಾ ಇದ್ರೆ ಅಂತ ಹೇಳ್ಬಿಟ್ಟು ಫೋನ್ ನೋಡ್ಕೊತ ಕೂತಿರ್ತಾಳೆ ಭೂಮಿ. ಅಷ್ಟರಲ್ಲಿ ಈ ಕಡೆ ಸಿದ್ಲಘಟ್ಟ ಪೊಲೀಸ್ ಠಾಣೆ ಎದುರಿಗೆ ದೊಡ್ಡ ಗಲಾಟೆನೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ ದೃಶ್ಯಗಳನ್ನೆಲ್ಲ ಫೋನಲ್ಲಿ ಹಾಕಿರ್ತಾರೆ. ಇದೇ ಅಜಿತ್ ಸಾಹೇಬರು ಈ ಕಾರ್ಪೊರೇಟರ್ನ ಅರೆಸ್ಟ್ ಮಾಡಿರೋದಕ್ಕೆ ದಂಧೆ ಎದ್ದಿದ್ದಾರೆ ಜನ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ನ್ಯೂಸ್ ಅವರು ಇನ್ನು ಕಲ್ತುರಾಟ ಎಲ್ಲನೂ ಸಹ ನಡೀತಾ ಇದೆ ಅಂತ ಹೇಳಿಬಿಟ್ಟು ಭೂಮಿ ಮೊದಲು ಅಜಿತ್ ಫೋನ್ ಮಾಡಬೇಕು ಅಂತ ಹೇಳಿ ಫೋನ್ ಮಾಡ್ತಾ ಇರ್ತಾಳೆ. ಆದರೆ ಫೋನ್ನ ರಿಸೀವೇ ಮಾಡಲ್ಲ ಸಾಹೇಬರು, ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಏನು ಮಾಡೋದು ಭಗವಂತ ಅಂತ ಹೇಳಿಬಿಟ್ಟು ಮತ್ತೆ ಫೋನ್ ನೋಡ್ತಾ ಇರ್ತಾಳೆ. ಅದರಲ್ಲಿ ಅಜಿತ್ಗೆ ಬಂದು ನೋಡಿ, ನೀವು ಒಬ್ಬ ಕೆಟ್ಟ ಮನುಷ್ಯನಿಗೆ ಸಹ ಸಹಕಾರ ಮಾಡ್ತಿದ್ದೀರಾ, ದಯವಿಟ್ಟು ಕೇಳಿ, ನಾನೊಂದು ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದೀನಿ, ನೀವು ಈ ಥರ ಎಲ್ಲ ಮಾಡೋದು ತಪ್ಪು ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಸಾಕು ಸುಮ್ಮನಿರಿ, ನಮ್ಮ ಕಾರ್ಪೊರೇಟರ್ ತುಂಬ ಒಳ್ಳೆಯವರು, ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ, ನಮಗೆಲ್ಲ ಸಹಾಯ ಮಾಡ್ತಾರೆ, ಅವರು ದುಡ್ಡು ಕೊಡ್ತಾನೆ ಅಂದ್ಬಿಟ್ಟು ಆ ಜನ ಹೇಳ್ತಾ ಇರ್ತಾರೆ. ಆದರೆ ಜನಕ್ಕೆ ಲಾಠಿ ಚಾರ್ಜ್ ಮಾಡೋಕ್ಕೆ ಹೋದರೂ ಬುದ್ಧಿ ಕಲಿಯಲ್ಲ ಅವರು. ಯಾರೋ ಒಬ್ಬ ತೆಗೆದು ಅಜಿತ್ ತಲೆಗೆ ಕಲ್ಲನ್ನು ಬೀಸ್ಬಿಡ್ತಾನೆ. ಸೊ ಕಲ್ಲು ಬಿದ್ದಿದ ತಕ್ಷಣವೇ ಅಜಿತ್ಗೆ ಗಾಯ ಆಗುತ್ತೆ. ಇದನ್ನು ನೋಡಿದ್ಮೇಲೆ ಭೂಮಿಗಂತೂ ಮನೆಗೆ ಇರೋದಕ್ಕೆ ಆಗೋದಿಲ್ಲ. ಅವಳಿಗಂತೂ ಅಯ್ಯೋ ಸಾಹೇಬ್ರಿಗೆ ರಕ್ತ ಬರ್ತಿದೆ ತಲೆಯಲ್ಲಿ, ಇದೇ ನಾನು ಈಗಲೇ ಹೋಗಬೇಕು ಅಂತ ಹೇಳಿಬಿಟ್ಟು ಅಜಿತ್ ರಾಮನಾರಾಯಣ್ ಹಣೆಗೆ ಕಲ್ಲೇಟು, ಕಲ್ತೂರಾಟ ಆಗಿದೆ, ಜನ ಎಲ್ಲ ದಂಗೆ ಎದ್ದಿದ್ದಾರೆ ಅಂತ ಹೇಳಿಬಿಟ್ಟು ನ್ಯೂಸ್ ಅವರು ಬೇರೆ ಹೇಳ್ತಾ ಇರ್ತಾರೆ. ಇಲ್ಲ, ನಾನು ಈಗಲೇ ಹೋಗಲೇಬೇಕು, ಸಾಹೇಬ್ರನ್ನ ನೋಡಲೇಬೇಕು, ಏನಾದರೂ ಸರಿ ಮೊದಲು ಹೋಗಬೇಕು ಅಲ್ಲಿಗೆ ಅಂತ ಹೇಳಿಬಿಟ್ಟು ಏನು ಮಾಡಲಿ ಈಗ ದೊಡ್ಡ ಸಾಹೇಬ್ರಿಗೆ ಹೇಳಿದ್ರೆ ಅವರು ನನ್ನ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಹೇಳ್ತಾಳೆ. ದೊಡ್ಡ ಸಾಹೇಬರು ಶ್ರವಣ್ ಹುಡ್ಕೊಂಡು ಬರ್ತಾಳೆ. ಈ ದೇವ್ಯಾನಿ ಇದ್ದವಳು ಹೇಳು, ಅಯ್ಯೋ ಇವಳು ಈಗ ಭೂಮಿನ ಬಾಪುಟ ಇಲ್ಲಿ ಅಂತ ಹೇಳಿ ಕರೆದ್ಬಿಟ್ಟು, ನಾನು ದೊಡ್ಡ ಸಾಹೇಬ್ರನ್ನ ನೋಡಬೇಕು, ನಮ್ಮ ಸಾಹೇಬ್ರಿಗೆ ಎಲ್ಲ ಕಲ್ತೂರಾಟ ಮಾಡ್ತಿದ್ದಾರೆ, ರಕ್ತ ಬರ್ತಿದೆ, ಆದರೆ ಭಯ ಆಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಓಡೋಗ್ತಾ ಇರ್ತಾಳೆ. ಅಯ್ಯೋ ಭೂಮಿ, ಇಲ್ಲಿ ನೀನು ಹೋಗಿ ಅಲ್ಲೆಲ್ಲ ಹೇಳಿದ್ರೆ ಅವರಿಗೆಲ್ಲ ಭಯ ಪಡ್ತಾರೆ, ನಿನಗೆ ಗೊತ್ತಾಗುತ್ತಲ್ವಾ ಅತ್ತೆ ಇದ್ದಾರೆ, ಶ್ರವಣ್ಗಂತೂ ತುಂಬ ಭಯ ಆಗಿಬಿಡುತ್ತೆ, ನೀನು ಹಾಗಾಗಿ ಅದನ್ನೆಲ್ಲ ಅಲ್ಲಲ್ಲೇ ಹೇಳಬಾರ್ದು ಅಂದಾಗ ಮತ್ತೆ
ಮತ್ತೇನು ಮಾಡಲಿ ದೇವ್ಯಾನಮ್ಮ ಅಂತ ಹೇಳಿದಾಗ ನೋಡಲೇಬೇಕು, ಅವ್ರನ್ನ ನೋಡೋವರೆಗೂ ಕೂಡ ನನಗೆ ಸಮಾಧಾನ ಆಗೋದಿಲ್ಲ ಅಂದಾಗ ಗೊತ್ತು ಪುಟಿ, ನೀನು ಹೆಂಡ್ತಿಯಾಗಿ ನೀನು ನೋಡಲೇಬೇಕು, ಆದರೆ ನಿನಗೆ ಅಜಿತ್ ಹೇಳಿಬಿಟ್ಟಿದ್ದಾನಲ್ಲ ಹೋಗಬೇಡ ಅಂತ, ಬರಬೇಡ ಅಂತ ಅಂದಾಗ, ಅಯ್ಯೋ ಶ್ರವಣ್ ದೇವ್ಯಾನಮ್ಮ ನನ್ನ ಫೋನ್ ಟ್ರೈ ಮಾಡಿದೆ, ಅವರು ಎತ್ತಾ ಇಲ್ಲ, ನಾನು ನಿಮ್ಮ ಫೋನ್ ಕೊಟ್ಟರೆ ಟ್ರೈ ಮಾಡ್ತೀನಿ ಅಂತ ಹೇಳಿದಾಗ ಫೋನ್ ಮಾಡ್ತಾಳೆ, ಫೋನ್ ಪಿಕ್ ಮಾಡಲ್ಲ. ಹಂಗಾಗಿ ಈ ಕಡೆ ದೇವ್ಯಾನಿ ಇದಳು ಈ ಭೂಮಿನ ಈಗ ಕಳಿಸಿದ್ರೆ ಅವ್ರ ಕಡೆಯವರು ಪಕ್ಕ ಇವಳು ಕೈನ ಮುರಿತಾರೆ, ಇಲ್ಲ ಪ್ರಾಣ ತೆಗಿತಾರೆ, ಏನಾದರೂ ಮಾಡಿ ಕಳಿಸ್ಬೇಕಲ್ಲ ಅಂದಾಗ, ಆ ಭೂಮಿ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಯಾರಿಗೂ ಕೊಡದೆ ಹೇಳ್ದಂಗೆ ಒಬ್ಬಳೇ ಓಡೋಗ್ಬಿಡ್ತಿದ್ದೆ ಇಲ್ಲಿಂದ ಅಂದ್ಬಿಟ್ಟು ದೇವ್ಯಾನಿ ಹೇಳ್ತಾ ಇರ್ತಾಳೆ. ಸರಿನಮ್ಮ ಆಯಿತು ಅಂತ ದೇವ್ಯಾನಿ ಅಮ್ಮನ ಅವಳ ಮಾತನ್ನ ಕೇಳಿಕೊಂಡು ಈ ಭೂಮಿ ಇದ್ದವಳು ಸೈಕಲ್ನ ತೊಗೊಂಡು ಒಬ್ಬಳೇ ಹೊರಟೋಗ್ತಾಳೆ. ಇನ್ನು ಆಚೆ ಬಂದಾಗ ಸೆಕ್ಯೂರಿಟಿ ಅಲ್ಲಿ ಕೂತಿರ್ತಾನೆ. ಏನಪ್ಪ ಮಾಡೋದು, ಅತ್ತೆಗೆ ಹೇಳ್ದಂಗೆ ಹೋಗ್ತಾ ಇದ್ದೀನಿ, ಅತ್ತೆ ಎಷ್ಟು ಬೈಕೊಂತಾರೆ ಏನೋ ಗೊತ್ತಿಲ್ಲ, ನನ್ನ ಸಾಹೇಬ್ರ ಹತ್ರ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಭೂಮಿ ಅಲ್ಲಿರೋ ಸೈಕಲ್ನ ತಗೊಂಡು ಹೋಗ್ಬೇಕು ಅಂತೇಳಿ ಸೆಕ್ಯೂರಿಟಿ ಆ ಕಡೆ ಫೋನಲ್ಲಿ ಮಾತಾಡೋದಕ್ಕೆ ಅಂತ ಹೋಗ್ತಾನೆ. ಸೈಕಲ್ ತಗೊಂಡು ಹೋಗೇ ಬಿಡ್ತಾಳೆ ಭೂಮಿ, ಆಚೆ ಓಡೇ ಬಿಡ್ತಾಳೆ. ಇಷ್ಟು ಆದರೂ ಕೂಡ ಹೆಣ್ಣಿಗೆ ಒಬ್ಬಳೇ ಆಚೆ ಹೋಗಿದ್ದು ದೊಡ್ಡ ತೊಂದರೆನೇ, ಆದರೆ ಅದು ಭೂಮಿಗೆ ಅರ್ಥ ಆಗಲ್ಲ. ಈ ದೇವ್ಯಾನಿದ್ದೋಳು ಪರವಾಗಿಲ್ವೇ ಹೋಗೇ ಬಿಟ್ಲಲ್ಲ, ನಾನು ಒಂದೇ ಒಂದು ಕ್ಲೂನ ಕೊಟ್ಟಿದ್ದು, ತುಂಬ ಧೈರ್ಯ ಇದೆ ಇವಳಿಗೆ, ಹೋಗು ನೀನು ಇತರರಿಗೆ ಓದ್ತಿದ್ಯಾ, ಆದರೆ ನಿನಗೆ ಕೂಡ ಈಗ ಮಾಡ್ತಾರೆ ಅಂತ ಕೈಕಾಲು ಮುರಿದಾಕ್ಬಿಡ್ತಾರೆ ಅಜಿತ್ ಹೆಂಡ್ತಿ ಅಂತ ಗೊತ್ತಾದರೆ ಆ ಕಾರ್ಪೊರೇಟರ್ ಕಡೆಯವರು ಸುಮ್ಮನೆ ಬಿಡಲ್ಲ ನಿನ್ನ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಕೋಪದಲ್ಲಿ ನಿನ್ನನ್ನು ಪ್ರಾಣನ ತೆಗಿತಾರೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾಳೆ. ಅಂಜುನ ಆರಾಮಾಗಿ ಕರೆಸ್ಕೋಬಹುದು, ನಿನ್ನ ಮೈ ಮೇಲೆ, ನಿನ್ನ ಹೆಗ್ಲು ಮೇಲೆ ಈಗ ಶನಿ ಮಹಾತ್ಮ ಹೆಗ್ಲೇರಿದ್ದಾನೆ ಅಂತ ಮಾತಾಡ್ಕೊತಿರ್ತಾಳೆ. ಇನ್ನು ಶ್ರವಣ್ ಇದ್ದವನು ಬಂದು ಏನು ಹೆಗ್ಲೇರಿದೆ ಅಂತ ಹೇಳಿಬಿಟ್ಟು ಹೇಳ್ತಿದ್ಯಾ ದೇವ್ಯಾನಿ ಏನು ಅಂತಂದಾಗ, ಅಯ್ಯೋ ಇವನು ಕೇಳಿಸ್ಕೊಂಡ, ಏನಿಲ್ಲ ಬಾವ, ಅಂಜು ಅಲ್ಲಿದ್ದಾಳಲ್ಲ ಅವಳು ಹೆಗ್ಲು ಪಕ್ಕ ನಿಂತ್ಕೊಂಡು ದೇವ್ರು ಕಾಯ್ಲಿ ಅಂತ ಹೇಳ್ತಿದ್ದೆ ಅಷ್ಟೇ ಅಂದ್ಬಿಟ್ಟು ಅದನ್ನು ಟ್ರ್ಯಾಕ್ನ ಚೇಂಜ್ ಮಾಡಿಬಿಡ್ತಾಳೆ. ಅಲ್ಲಿ ಮಾತಾಡ್ತಿರೋ ಮಾತನ್ನ ಚೇಂಜ್ ಮಾಡಿಬಿಡ್ತಾಳೆ. ಆಗ ನನ್ನ ಮಗಳು ಇದ್ದರೂ ಇಲ್ದಂಗೆ ಫಾರಿನಲ್ಲಿ ಇದ್ದಾಳ, ನಿಮ್ಮ ಮಗಳು ಇದ್ದರೂ ಇಲ್ಲ ಅಲ್ವಾ ಅಂದಾಗ, ಏನು ಮಾಡೋಕ್ಕಾಗುತ್ತೆ ದೇವ್ಯಾನಿ, ಎಲ್ಲ ಒಂದೇ ಥರ ಇರೋಕ್ಕಾಗಲ್ವಲ್ಲ, ಇಷ್ಟು ಚಳಿಲಿ ಇಲ್ಲಿ ನೀನೇನು ಮಾಡ್ತಾ ಇದ್ದೀಯಾ ನೋಡಿ ಆಮೇಲೆ ಕೋಲ್ಡ್ ಆದರೆ ಹುಷಾರು ಇಲ್ದಂಗೆ ಆಗುತ್ತೆ ಅಂದಾಗ, ಸರಿ ಬಾವ ಅಂತ ಹೇಳಿಬಿಟ್ಟು ನಾಟಕ ಮಾಡಿಕೊಂಡು ಬರ್ತಾಳೆ. ಇಲ್ಲಿಗೆ ಯಾಕೆ ಬಂದಿದ್ದೆ ಅಂದರೂ ಸಹ ಹೇಳಲ್ಲ. ಇನ್ನು ಒಳಗಡೆ ಬಂದಮೇಲೆ ಅಲ್ಲ ಕಣೋ ಶ್ರವಣ, ಭೂಮಿ ಅಜ್ಜಿತ್ ಹೋಗಿ ಅವನಿಗೆ ಏಟ್ ಬಿದ್ದಿದಂತೆ, ಯಾಕೋ ರೂಮಲ್ಲಿ ಇದ್ದಾಳೆ ಅವಳಿಗೆ ತುಂಬ ಭಯ ಆಗಿದೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ರೆಸ್ಟ್ ಮಾಡ್ತಿರ್ಬೇಕು ಬಿಡು ಅಂತ ಇವರನ್ನ ಇಬ್ಬರೂ ಕೂಡ ಈಗ ಮೇಲೆ ಹೋಗೋಕ್ಕೆ ಬಿಡಲೇಬಾರ್ದು ಅಂತ ಹೇಳಿಬಿಟ್ಟು ದೇವ್ಯಾನಿ ಅಡ್ಡ ಆಗ್ತಿರ್ತಾಳೆ. ಯಾಕೋ ನನಗೆ ಮನಸ್ಸೇ ತಡಿತಿಲ್ಲ, ಊಟಕ್ಕೆ ಕರಿತೀನಿ ಅಂದ್ಬಿಟ್ಟು ಹೋಗಿ ನಮ್ಮ ಸಂಗೀತ ರೂಮ್ ಎಲ್ಲ ಚೆಕ್ ಮಾಡ್ತಾ ಇರ್ತಾಳೆ. ಚೆಕ್ ಮಾಡಿದ್ರೆ ಅಲ್ಲಿ ಭೂಮಿ ಇರಲ್ಲ, ಫೋನಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಆಗ ಈ ಕಡೆಯಿಂದ ಬರ್ತಾಳೆ, ಹೇ ಶ್ರವಣ, ಭೂಮಿ ಎಲ್ಲೋ ಮನೇಲಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ, ನಚ್ಚಿ ನೀನೇನು ನೋಡ್ದೇನೋ ಭೂಮಿನ ಅಂದಾಗ, ಇಲ್ಲ ಅಮ್ಮ ನಾನು ನೋಡಿಲ್ಲ ಅಂತ ಹೇಳಿಬಿಟ್ಟು ನಚ್ಚಿಯವರು ಕೂಡ ಹೇಳ್ತಾ ಇರ್ತಾರೆ. ಇದೊಂದೇ ಒಂದು ಸತಿ ಮನೇಲೆಲ್ಲ ಹುಡ್ಕೋ, ಇವಳು ಎಲ್ಲೋ ಕಾಣಿಸ್ತಿಲ್ಲ ಅಂದಾಗ, ಹೌದಾ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹುಡುಕ್ತಾರೆ. ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾಳಲ್ಲ ಶ್ರವಣ, ಏನಾದರೂ ಅಜಿತ್ಗೆ ನೋಡಲೇಬೇಕು ಅಂತ ಹೇಳಿ ಹೊರಟ್ಬಿಟ್ಲಾ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಲಾ ಅಂತ ಹೇಳಿಬಿಟ್ಟು ಸಂಗೀತ ಗಾಬರಿ ಪಡ್ತಿರ್ತಾರೆ. ಹಾಗೆ ಸಂಗೀತ ಆ ಥರ ಎಲ್ಲ ಇರಲ್ಲ ಅಂತ ಹೇಳಿಬಿಟ್ಟು ರಾಮ್ ಅವರು ಹೇಳ್ತಾ ಇರ್ತಾರೆ. ಇನ್ನು ನಚ್ಚಿ ಬಂದು ನಮ್ಮ ಅತ್ತಿಗೆ ಏನಾದರೂ ಇಲ್ಲಿ ಬಂದ್ರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ, ಯಾರೂ ಹೋಗಿಲ್ಲ, ಭೂಮಿ ಅವರು ಹೋಗಿಲ್ಲ ಅಂದಾಗ, ಹೌದಾ ಅಂತ ಹೇಳಿಬಿಟ್ಟು ಸೈಕಲ್ ನಿಂತಿರೋ ಜಾಗ ನೋಡಿದ್ರೆ ಸೈಕಲಲ್ಲಿ ಇರೋದಿಲ್ಲ, ಅಂದರೆ ಇದಕ್ಕೆ ಪಕ್ಕ ಹೋಗಿರ್ತಾರೆ ಅಂತ ಹೇಳಿಬಿಟ್ಟು ನಚ್ಚಿಗೆ ಗೊತ್ತಾಗುತ್ತೆ. ಅದಕ್ಕೆ ಸೈಕಲ್ ತಗೊಂಡು ಹೋಗಿದ್ದಾರೆ, ರಾತ್ರಿಲಿ ಅಣ್ಣನ ನೋಡೋಕ್ಕೆ ಅಂತ ಹೋಗಿರ್ತಾರೆ ಅಂದ್ಬಿಟ್ಟು ನಚ್ಚಿಯವರು ಈ ಕಡೆ ಒಳಗಡೆ ಬರ್ತಾನೆ. ಹಾಗೆ ಈ ಕಡೆ ದೇವ್ಯಾನಿ ಕೂಡ ಅಲ್ಲಿ ನಿಂತಿರ್ತಾಳೆ. ಇವಳು ಟೆರೆಸ್ ಮೇಲೆ ಏನಾದರೂ ಇರ್ಬೋದಾ ಅಂತ ಹೇಳ್ಬಿಟ್ಟು ಶ್ರವಣ್ ಟೆರೆಸ್ಗೆ ಕಳಿಸ್ತಾರೆ. ಆದರೆ ಅಲ್ಲೂ ಕೂಡ ಇರಲ್ಲ, ಎಲ್ಲ ಭೂಮಿ ಇಲ್ಲ ಅಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೊತಾ ಇದ್ರೆ ಸಂಗೀತ ಅಳ್ತಿರ್ತಾಳೆ. ಇನ್ನು ರಾಮ್ ಇದೋ ಸಂಗೀತ, ಸುಮ್ಮನೆ ಇರ್ತೀಯ ನೀನು, ಸಮಾಧಾನ ಮಾಡ್ಕೊ, ಯಾಕೆ ಹೀಗೆ ಆಡ್ತಿದ್ಯಾ ನೀನು, ಎಲ್ಲ ಅಳ್ತಾ ಇದೆಯಲ್ಲ, ಯಾಕೆ ರೀತಿ ಅಳ್ಬೇಡ, ಸುಮ್ಮನಿರು ಅಂತ ಹೇಳಿ ರಾಮ್ ಅವರ ಸಂಗೀತ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಅಜಿತ್ ಹೆಂಡತಿ ಭೂಮಿ ಅಂತ ಹೇಳಿ ಗೊತ್ತಾದರೆ ಏನಾದರೂ ಪ್ರಾಣಕ್ಕೆ ಅಪಾಯ ಮಾಡಿಬಿಟ್ರೆ
ಅಂತ ಹೇಳಿಬಿಟ್ಟು ಸಂಗೀತ ಗೋಳಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ನಚ್ಚಿಯವ್ರು ಬಂದು, ಅಮ್ಮ ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ, ಭೂಮಿ ಕರೆಕ್ಟ್, ಅದಕ್ಕೆ ಭೂಮಿ ಅದಕ್ಕೆ ಸಹ ನಮ್ಮ ಅಣ್ಣನ ನೋಡೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ, ಸೈಕಲ್ ತಗೊಂಡು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ನಚ್ಚಿಯವ್ರು ಹೇಳ್ತಾ ಇರ್ತಾರೆ. ಅಯ್ಯೋ ಗೊತ್ತಾಗೋಯ್ತಾ, ಇನ್ನು ಹಿಡ್ದೆ ಬಿಟ್ರಾ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ಯಾನಿಯವರು ಹೊಟ್ಟೆ ಹುರ್ಕೋತಾ ಇರ್ತಾರೆ. ಈಗ ಏನು ಮಾಡೋದು, ಭೂಮಿನ ಯಾವ ರೀತಿ ಕಾಪಾಡೋದು, ನಚ್ಚಿ ನೀನು ಯಾವಾಗ ನೋಡಿದೆ ಲಾಸ್ಟ್ ಅಂದಾಗ ಇದು ಅರ್ಧ ಗಂಟೆ ಹಿಂದೆ ನೋಡಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಾದರೆ ಅವಳು ಇಲ್ಲೇ ಎಲ್ಲೋ ಅರ್ಧ ದಾರಿಲಿ ಇರ್ತಾಳೆ, ನಾನು ಹೋಗಿ ಅವಳನ್ನು ಸೇಫಾಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಶ್ರವಣವರು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಈ ಹುಡುಗಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲಪ್ಪ, ಏನಾದರೂ ಇವಳು ಅಜಿತ್ ಹೆಂಡತಿ ಅಂತ ಗೊತ್ತಾದರೆ ಈ ಕಡೆ ರೌಡಿಗಳು ಇವಳನ್ನು ಸುಮ್ಮನೆ ಬಿಡ್ತಾರ, ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ, ನಾನು ಆದಷ್ಟು ಬೇಗ ಹೋಗ್ತೀನಿ ಅಂತ ಹೇಳಿಬಿಟ್ಟು ಸಂಗೀತಗೆ ಹೇಳಿ ಹೋಗ್ತಿರ್ತಾರೆ. ಅಪ್ಪ ದೇವರೇ, ನನ್ನ ಸೊಸೆಗೆ ಏನೂ ಆಗಬಾರ್ದಪ್ಪ, ಈ ರೀತಿ ನೀನು ಕಾಪಾಡು ಅಂತ ಅಂದ್ಬಿಟ್ಟು ಸಂಗೀತ ಅವರು ಬೇಡ್ಕೋತಾ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.